ಕೆಳಗೆ ಉಪಸ್ಥಿತರಿರ್ತಕ್ಕಂತಹ ಗಣ್ಯರೇ ಹಾಗೂ ಯೂಟ್ಯೂಬ್ನಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತಿರ್ತಕ್ಕಂತಹ ಬಂಧು ಇದ್ದಾರೆ. ಆದರೆ 30 ವರ್ಷ ವೈದ್ಯ ವೃತ್ತಿಯಲ್ಲಿ ಹೇಳ್ತೀನಿ, ಆರೋಗ್ಯದ ಬಗ್ಗೆ ವೈದ್ಯರಿಗೆ ಹೆಚ್ಚಾಗಿ ಗೊತ್ತಿರಲ್ಲ, ಅನಾರೋಗ್ಯದ ಬಗ್ಗೆ ಜಾಸ್ತಿ ಗೊತ್ತಿರುತ್ತೆ ವೈದ್ಯರಿಗೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂತಹ ಮುಖ್ಯ ಅತಿಥಿಗಳು ಡಾಕ್ಟರ್ಸ್ಗಿಂತ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಆರೋಗ್ಯದ, ಆದರೆ ಎಲ್ಲ ಪೇಷಂಟ್ಸ್ದು ಒಂದೇ ಬಯಕೆ, ಏನೂ ತೊಂದರೆ ಇಲ್ಲದೆ ಸತ್ತೋಗ್ಬಿಡ್ಬೇಕು, ಅನಾಯಾಸೇನ ಮರಣಂ. ಇನ್ನೊಂದು ವಿನಾದೈನ್ಯನ ಜೀವನಂ. ಇದೆರಡರ ಬಗ್ಗೆ ಹೇಳಿ ಮತ್ತೆ ಆರೋಗ್ಯದ ಬಗ್ಗೆ ಬರೋಣ. ಈಗ ಸಾವಿಗೆ ಎಷ್ಟೇ ಡಿಸೆಕ್ಟ್ ಮಾಡಿದರೂ 3 ಕಾರಣಗಳು. ಒಂದು ವಯಸ್ಸಾಗಿ ತೀರ್ಕೊಳ್ಳೋದು, ಇನ್ನೊಂದು ಕಾಯಿಲೆ ಬಂದು ತೀರ್ಕೊಳ್ಳೋದು, ಇನ್ನೊಂದು ಆಕ್ಸಿಡೆಂಟ್ಸ್. ಇದನ್ನು 3 ಡಿಸೆಕ್ಷನ್ ಮಾಡಿ ನೋಡೋಣ. ಈಗ ವಯಸ್ಸಾಗಿ ಬಂದು ತೀರ್ಕೊಳ್ಳೋದಕ್ಕೆ ನಾವು ಏನೂ ಮಾಡೋಕ್ಕಾಗಲ್ಲ, ಅದು ಸಹಜವಾಗಿ ಆಗ್ತಕ್ಕಂಥದ್ದು, ಅದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳೇಬೇಕು. ಹುಟ್ಟಿದವರೆಲ್ಲ ಸಾಯದೇನಿಲ್ಲೇ, ಹೊಸತಾಗಿ ಹುಟ್ಟುವವರೆಗೆಡೆಯಲ್ಲಿ ಮಂಕುತಿಮ್ಮ. ಇನ್ನು ಸಾಮಾನ್ಯವಾಗಿ ನಾವು ಕೇಳ್ತೀವಿ ವೈದ್ಯೋ ನಾರಾಯಣೋ ಹರಿ, ವೈದ್ಯೋ ನಾರಾಯಣೋ ಹರಿ ಅಂತ ನಮಗೆ ಪ್ರೈಸ್ ಮಾಡ್ತಿರ್ತಾರೆ. ಆ್ಯಕ್ಚುಯಲ್ ಸಂಸ್ಕೃತ ಶ್ಲೋಕದಲ್ಲಿ ಅದನ್ನು ವೈದ್ಯರನ್ನು ನಾರಾಯಣ ಹರಿ ಅಂತ ಪ್ರೈಸ್ ಮಾಡಿದ್ದಲ್ಲ. ಶರೀರೇ ಜರ್ಜರಿ ಭೂತೆ ವ್ಯಾಧಿಗ್ರಸ್ಥೆ ಕಲೇವರೇ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿ ಅಂತ. ಅಂದರೆ ಶರೀರ ಜರ್ಜರಿತವಾಗಿ ವ್ಯಾಧಿಗ್ರಸ್ತವಾಗಿದ್ದಾಗ ಗಂಗಾಜಲವೇ ಔಷಧಿ, ಶ್ರೀಮನ್ನಾರಾಯಣನೇ ವೈದ್ಯ ಅಂತ ಅದರ ಅರ್ಥ. ಹಾಗಾಗಿ ವಯಸ್ಸಾಗಿರ್ತಕ್ಕಂಥದ್ದು ಮತ್ತು ಅದರಲ್ಲಿ ಹೋಗೋಂಥದ್ದು ಅದು ನಮ್ಮ ಕಂಟ್ರೋಲ್ ಇಲ್ಲ. ಇನ್ನು ಆಕ್ಸಿಡೆಂಟ್ಸ್ ಬಂದರೆ ಸೂಯಿಸೈಡ್ ಅನ್ನೋದು ನಮ್ಮ ಕಂಟ್ರೋಲಲ್ಲಿದೆ, ಅದು ಮಾಡ್ಕೊಳ್ಳದೆ ಇರೋದು. ಇನ್ನು ರೋಡ್ ಆಕ್ಸಿಡೆಂಟ್ಸಿಗೆ ಬಂದರೆ ನಮ್ಮ ಸಮಾಜದ ದುರದೃಷ್ಟಕರ ಅನಾರೋಗ್ಯ ಸ್ಥಿತಿ ಅಂದರೆ ರೋಡ್ ಆಕ್ಸಿಡೆಂಟ್ಸ್. ನಿಮಗೆ ಆಶ್ಚರ್ಯವಾಗ್ಬೋದು, ವಿಶ್ವದ 1% ವೆಹಿಕಲ್ಸ್ ಮಾತ್ರ ಭಾರತದಲ್ಲಿರೋದು, ಆದರೆ ವಿಶ್ವದ 11% ಆಕ್ಸಿಡೆಂಟ್ಸ್ ಇಲ್ಲಾಗತ್ತೆ. ಇದು ಅನಾರೋಗ್ಯಕರ ಸಂಗತಿ, ದುರದೃಷ್ಟಕರ ಸಂಗತಿ. ಹಾಗಾಗಿ ರೋಡ್ ಸರಿ ಇಲ್ಲ, ಕಾಮಗಾರಿ ಸರಿ ಇಲ್ಲ ಅಂತ ಕಾಂಟ್ರಾಕ್ಟರ್ಗಾಗಲಿ, ಇಂಜಿನಿಯರ್ಗಾಗಲಿ, ಪೊಲಿಟಿಷಿಯನ್ಗಾಗಿ ಹಲ್ಲೆ ಮಾಡಿದ್ದನ್ನು ನೀವು ಇದುವರೆಗೂ ಕೇಳಿಲ್ಲ. ಆದರೆ ರೋಗಿ ಸರಿಯಾಗಿಲ್ಲ ಅಂತ ವೈದ್ಯರ ಮೇಲೆ ಹಲ್ಲೆ ಮಾಡಿರೋದನ್ನ ಕೇಳಿರ್ತೀರ. ಬೇಡ, ಡಿವೇಟ್ ಮಾಡೋದು ಬೇಡ. ಇನ್ನು 3ನೇ ಕಾರಣ ರೋಗ. ಡಿಸೀಸಸ್ಸಲ್ಲಿ ಕೂಡ ಬಹಳಷ್ಟು ಮಂದಿ ಹೇಳಿದ ಹಾಗೆ, ನಮ್ಮ ಕೆ ಜೆ ಶ್ರೀನಿವಾಸ್ ಮಿತ್ರ ಹೇಳಿದ ಹಾಗೆ ಮಾಡಿಫೈಯಬಲ್ ಮತ್ತು ನಾನ್ ಮಾಡಿಫೈಯಬಲ್ ಡಿಸೀಸಸ್ ಇರುತ್ತೆ. ನಾನ್ ಮಾಡಿಫೈಯಬಲ್ ಅಂದರೆ ಜೆನೆಟಿಕಲಿ ಡಿಟರ್ಮಿಂಡ್ ಅಥವಾ ನಮ್ಮ ಬ್ಯಾಡ್ ಲಕ್ಕಿಂದ ಬಂದದ್ದು, ಅದಕ್ಕೆ ಬಂದದ್ದನ್ನು ನಾವು ನಮ್ಮ ಕೈಲಿ ತಡೆಯೋಕ್ಕಾಗಲ್ಲ. ಆದರೆ ಮಾಡಿಫೈಯಬಲ್ ಡಿಸೀಸಸ್ ಬಗ್ಗೆ ನಾವು ತುಂಬ ಎಚ್ಚರ ವಹಿಸಿದ್ದೆ. ಅದರಲ್ಲಿ ಸಾಕಷ್ಟು ಕಾಯಿಲೆಗಳನ್ನು ಕಡಿಮೆ ಮಾಡ್ಕೊಳ್ಬೋದು. ಅದರ ಬಗ್ಗೆ ನಾವು ಗಮನ ಹರಿಸಬೇಕು. ಈಗಾಗಲೇ 2 ನೇತ್ರ ತಜ್ಞರು ನಿಮ್ಮ ಕಣ್ಣನ್ನು ತೆರೆಸಿದ್ದಾರೆ, ನೇತ್ರದ ಬಗ್ಗೆ ಮಾತಾಡಿ ಮತ್ತು ಸಾಮಾಜಿಕ ಆರೋಗ್ಯ ಬಗ್ಗೆಗೂ ಮಾತಾಡಿದ್ದಾರೆ. ಆದರೆ ನಾನು ಡಾಕ್ಟರ್ ಗಿರಿಜಾ ಅವರು ಕೂಡ ಕ್ಯಾನ್ಸರ್ ಬಗ್ಗೆ ಮಾತಾಡಿದ್ದಾರೆ. ನಾನು ಕ್ಯಾನ್ಸರ್ ಬಗ್ಗೆ ಹೆಚ್ಚು ಮಾತಾಡಿ ನಿಮಗೆ ಭಯಪಡಿಸೋದಿಲ್ಲ, ಯಾಕಂದರೆ ನಾನು ಕ್ಯಾನ್ಸರ್ ವಿಭಾಗದಲ್ಲಿ ಇಷ್ಟು ವರ್ಷ ಮಾಡಿಕೊಂಡು ಅರ್ಥ ಆಗಿರೋದಂದರೆ ನನಗೆ ಕ್ಯಾನ್ಸರ್ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಅನ್ನೋದು ಗೊತ್ತಾಗಿದೆ. ಇನ್ನು ಡೆಫಿನೇಷನ್ ಆಫ್ ಹೆಲ್ತ್ ಅದಕ್ಕೆ ಬಂದರೆ 1948 WHO ಡೆಫಿನೇಷನ್ ಕೊಟ್ಟಿದೆ. ಇಟ್ಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಆ್ಯಂಡ್ ನಾಟ್ ಮಿಯರ್ಲಿ ದ ಆಬ್ಸೆನ್ಸ್ ಆಫ್ ಡಿಸೀಸ್ ಆರ್ ಇನ್ಫರ್ಮಿಟಿ ಅಂತ. ಅಂದರೆ ಸಂಪೂರ್ಣ ಶಾರೀರಿಕ, ಮಾನಸಿಕ ಮತ್ತು ಸಾಮಾಜಿಕ ಕ್ಷೇಮದ ಸ್ಥಿತಿ ಹಾಗೂ ಕೇವಲ ರೋಗ ಅಥವಾ ಅಶಕ್ತಿಯ ಅನುಪಸ್ಥಿತಿ ಅಲ್ಲ. ಕೇವಲ ರೋಗ ಇಲ್ಲದೆ ಇರೋದು ಆರೋಗ್ಯ ಅಲ್ಲ, ಸಂಪೂರ್ಣ ಶಾರೀರಿಕ, ಮಾನಸಿಕ ಮತ್ತು ಸಾಮಾಜಿಕ, ಇದನ್ನು 3 ಡಿಸೆಕ್ಟ್ ಮಾಡಿದ್ದೆ. ಅದರಲ್ಲಿ ಶಾರೀರಿಕ ಆರೋಗ್ಯದ ಬಗ್ಗೆ ಬಂದೆ. ಈಗ ಫಿಸಿಕಲ್ ಹೆಲ್ತ್ ಏನಿದೆ ಅದನ್ನು ಈಸಿಯಾಗಿ ಮೆಷರ್ ಮಾಡ್ಬೋದು. ಒಬ್ಬ ವ್ಯಕ್ತಿಯ ಹೈಟ್ ಎಷ್ಟಿದೆ, ವೇಟ್ ಎಷ್ಟಿದೆ, ವೇಸ್ಟ್ ಸರ್ಕಂಫರೆನ್ಸ್, ಸೊಂಟದ ಸುತ್ತಳತೆ ಎಷ್ಟಿದೆ, BP, ಪಲ್ಸ್, ಹೈಟ್, ಈ ಥರ ಮೆಷರ್ ಮಾಡ್ಬೋದು. ಹಾರ್ಟ್, ಬ್ಲಡ್ ಶುಗರು, ಹಾರ್ಟ್ ರೇಟು ಎಲ್ಲ ಮೆಷರ್ ಮಾಡ್ಬೋದು. ಇದು ಮೆಷರ್ಮೆಂಟಿಗೆ ಸಿಗ್ತಕ್ಕಂಥದ್ದು. ಮಾನಸಿಕ ಆದಷ್ಟು ಮೆಷರ್ಮೆಂಟಿಗೆ ಸಿಗಲ್ಲ, ಅದ್ರ ಬಗ್ಗೆ ಆಮೇಲೆ ಬರ್ತೀನಿ. ಈಗ ಶಾರೀರಿಕ ಆರೋಗ್ಯದ ಬಗ್ಗೆ ಬಂದಾಗ ಮೊದಲನೆಯದು ಊಟ. ನಾವು ಹುಟ್ಟಿದಾಗಿಂದ ಮಾಡ್ತಕ್ಕಂಥದ್ದು 2, ಊಟ ಮತ್ತು ಉಸಿರಾಡೋದು. ಬೇರೆ ಬೇರೆ ಆಮೇಲೆ ಮಾಡ್ತಾ ಇರ್ತೀವಿ, ಆದರೆ ಅದ್ರ ಬಗ್ಗೆನೇ ನಮಗೆ ಚೆನ್ನಾಗಿ ಗೊತ್ತಿಲ್ಲ. ಊಟದ ಬಗ್ಗೆ ಕಂಟ್ರೋಲ್ ಇರಲ್ಲ, ಉಸಿರಾಟದ ಬಗ್ಗೆ ಕಂಟ್ರೋಲ್ ಇರಲ್ಲ. ಹಾಗಾಗಿ ಎಷ್ಟೊಂದು ಕಾಯಿಲೆಗಳು ಆವರಿಸ್ಕೊಳ್ತವೆ. ಉಂಡು ಕೆಂಡವ ಕಾಸಿ, ಉಂಡು ಶತಪಥ ನಡೆದು, ಉಂಡೆಡ ಮಗ್ಗುಲಲ್ಲಿ ಮಲಗಿದರೆ ವೈದ್ಯರ ಬಂಡಾಟವೇ ಬೇಡವೆಂದ ಸರ್ವಜ್ಞ. ಅಂದರೆ ನಮಗೆ ಊಟ ಮಾಡೋದು ಸರಿಯಾಗಿ ಗೊತ್ತಿಲ್ಲದೆ ಇರೋದ್ರಿಂದ ವೈದ್ಯರ ಕೈಲಿ ಸಿಗಾಕೋಬೇಕಾಗತ್ತೆ. ಮೊದಲು ಯಾವಾಗಲೂ ಪೂಜೆ ಹೊಟ್ಟೆಗೆನೆ. ಉದರ ದೈವಕ್ಕೆ ಜಗದೊಳೆದುರು ದೈವವಿಲ್ಲ, ಮೊದಲದರ ಪೂಜೆ ಮಿಕ್ಕೆಲ್ಲವದರಿಂದ, ಮದಿಯುವುದಾದರಿಸೆ ಕುದಿಯುವುದು ನಿರಾಕರಿಸೆ, ಅದದೊಳಿರಿಸುವುದೆಂತೋ ಮಂಕುತಿಮ್ಮ. ಉದರ ದೈವಕ್ಕೆ ಜಗದೊಳೆದುರು ದೈವವಿಲ್ಲ. ಹಾಗಾಗಿ ಹೊಟ್ಟೆ ಬಗ್ಗೆ ಮಾತಾಡೋಣ. ಜಾಸ್ತಿ ಕೊಟ್ಟರೆ ಮದಿಸ್ಬಿಡುತ್ತೆ, ಕೊಟ್ಟಿಲ್ಲ ಅಂದರೆ ಕುದಿಯುತ್ತೆ. ಅದನ್ನು ಹದದಲ್ಲಿ ಹೇಳ್ಕೊಳ್ಳೋದು ಹೇಗೆ ಅಂತ. ಈಗ ಊಟಕ್ಕೆ ಬಂದರೆ ಸಿಂಪಲ್ಲಾಗಿ ನೀವು ಡಿಸೆಕ್ಟ್ ಮಾಡಿದರೆ ಊಟ ಏನು ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಮಾಡಬೇಕು ಅಂತ. ಏನು ಮಾಡಬೇಕು ಅನ್ನೋದು ತುಂಬ ಕಾಂಟ್ರವರ್ಸಿ. ಯಾಕೆಂದರೆ 1 man's ಫುಡ್ ಈಸ್ ಅನದರ್ ಮ್ಯಾನ್ಸ್ ಪಾಯ್ಸನ್.
ಹಾಗಾಗಿ ಯಾರೇ ಡಾಕ್ಟರ್ ಆಗಲಿ ಯಾರೇ ವ್ಯಕ್ತಿ ಆಗಲಿ ಇನ್ನೊಬ್ಬರಿಗೆ ಅಡ್ವೈಸ್ ಮಾಡೋಕ್ಕಾಗಲ್ಲ ಇದನ್ನು ತಿನ್ನಿ ಇದನ್ನು ತಿನ್ನಬೇಡಿ ಅಂತ. ಜನರಲ್ ರೂಲ್ ಏನಂದರೆ ನಮ್ಮ ದೇಹದ ಮಾನವ ದೇಹದ ರಚನೆ ಏನಿದೆ ಅದು ಅಷ್ಟಾಗಿ ನಾನ್ ವೆಜ್ಗೆ ಮಾಡ್ದಂಥದ್ದಲ್ಲ. ಹಲ್ಲಿನ ರಚನೆ ಆಗಿರ್ಬೋದು, ಜಠರಾಂಗದ ರಚನೆ ಆಗಿರ್ಬೋದು, ಅದಕ್ಕೆ ಮಾಡಿರ್ತಕ್ಕಂಥದ್ದಲ್ಲ. ಆದರೆ ಅದನ್ನು ತಿಂದರೆ ತಪ್ಪಂತೇನಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ, ಅದು ತುಂಬ ಕಾಂಟ್ರವರ್ಷಿಯಲ್. ಇನ್ನು ಆಹಾರದ ವಿಧಗಳು ಬಂದರೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ 17ನೇ ಚಾಪ್ಟ್ರಲ್ಲಿ 3 ಶ್ಲೋಕ ಸಾತ್ವಿಕ, ರಾಜಸಿಕ, ತಾಮಸಿಕಕ್ಕೆ ಮೀಸಲಿಡ್ತಾರೆ. ನಾನು ಅದನ್ನು ಕೋಟ್ ಮಾಡೋಣ ಅಂದ್ಕೊಂಡೆ, ಅದು ತುಂಬ ಕಾಂಪ್ಲಿಕೇಟ್ ಆಗುತ್ತೆ ಅಂತ. ಆದರೆ ಯೂಟ್ಯೂಬಲ್ಲಿ ಅಥವಾ ನಾವೀಗೆಲ್ಲ ಇನ್ಸ್ಟಾಗ್ರಾಮ್ಸಲ್ಲೆಲ್ಲ ನಾವು ಇನ್ಸ್ಟಾಗ್ರಾಮ್ ವಾಟ್ಸಪ್ ಯೂನಿವರ್ಸಿಟಿ ನೋಡ್ತೀವಲ್ಲ, ಅದರಲ್ಲಿ ಒಂದು ತುಂಬ ಚೆನ್ನಾಗಿ ಒಬ್ಬ ಹೇಳಿದ್ದ, ಮನೇಲಿ ಮಾಡಿದ ಆಹಾರ ಸಾತ್ವಿಕ, ಸ್ವಿಗ್ಗಿ ಝೊಮ್ಯಾಟೊ ಮತ್ತು ಹೋಟೆಲ್ಗೆ ಹೋಗಿ ತಿಂದಿದ್ದು ಆಹಾರ ರಾಜಸಿಕ, ಇನ್ನು ಪ್ರೋಸೆಸ್ಡ್ ಫುಡ್ಡು ಮತ್ತು ಸ್ಟೋರ್ಡ್ ಫುಡ್ ತಿಂದಿದ್ದು ತಾಮಸಿಕ ಅಂತ. ಹಾಗಾಗಿ ಆದಷ್ಟು ಸಾತ್ವಿಕ ಆಹಾರವನ್ನು ಸೇವಿಸೋಣ, ಮನೇಲಿ ಮಾಡಿದ್ದಾಗಿರ್ಬೋದು ಇಲ್ಲ ಬಂಧುಗಳ ಮನೇಲಿ ಮಾಡಿದ್ದಾಗಿರ್ಬೋದು. ಇನ್ನು ಆವಾಗ ರಾಜಸಿಕ ಆರೋಗ್ಯವನ್ನು ಸೇವಿಸಲೇಬೇಕಾಗತ್ತೆ ಈಗಿನ ಕಾಲದಲ್ಲಿ, ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ತಾಮಸಿಕವನ್ನು ವರ್ಜಿಸಬೇಕಾಗತ್ತೆ. ಇದು ವಾಟ್ ಟು ಟೇಕ್ ಅನ್ನೋದ್ರ ಬಗ್ಗೆ. ಇನ್ನು ಹೌ ಮಚ್ ಟು ಟೇಕ್, ಹೊಟ್ಟೆ ತುಂಬ ತಿಂದ್ಬಿಡೋದು, ಕಂಠಪೂರ್ತಿ ತಿಂದ್ಬಿಡೋದು ಅಂತಲ್ಲ. ಒಂದು ಮಿಕ್ಸರ್ ಕಾನ್ಸೆಪ್ಟಾಗಿ ನಾವು ಹೊಟ್ಟೆನ ನೋಡಿದರೆ, ಈಗ ನನಗೆ 6 ದೋಸೆಗೆ ಫುಲ್ ಹೊಟ್ಟೆ ತುಂಬುತ್ತೆ ಅಂತ ಅಂದ್ಕೊಂಡ್ರೆ ಒಂದು ದಿವಸ ಫುಲ್ ತಿಂದ್ಬಿಡೋದು. 6 ದೋಸೆ ಫುಲ್ ಹೊಟ್ಟೆ ತುಂಬುತ್ತೆ ಅಂತ ನನಗೆ ಅಂದರೆ 6 ದೋಸೆ ಬದಲು 3 ತಿನ್ನಬೇಕು. 3 ತಿಂದು ಇನ್ನು ಕಾಲು ಭಾಗ ನೀರು ಕುಡಿಬೇಕು, ಇನ್ನು ಕಾಲು ಭಾಗ ಗಾಳಿಗೆ ಜಾಗ ಬಿಡಬೇಕು. ಇದೆಲ್ಲ ಸ್ಟ್ರಿಕ್ಟ್ ಲೆಕ್ಕ ಅಲ್ಲ, ಅಂದಾಜು ಲೆಕ್ಕ. ಆವಾಗ ಒಂದು ಮಿಕ್ಸರ್ ಥರ ಕೆಲಸ ಮಾಡಿ ಡೈಜೆಸ್ಟ್ ಆಗುತ್ತೆ. ನಾವು ಕಂಠಪೂರ್ತಿ ತಿಂದು ನೀರು ಕುಡಿದು ಆಹಾರ ಗಾಳಿಗೂ ಜಾಗ ಇಲ್ಲದೆ ಬಿಟ್ಟರೆ ಅದು ಡೈಜೆಸ್ಟ್ ಆಗಲ್ಲ, ಅಜೀರ್ಣ ಆಗುತ್ತೆ. ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ, ಎಕ್ಸ್ಟ್ರಾ ಫುಡ್ ಗಾನ್ ಟು ವೇಸ್ಟ್ ಅಂತ. ವೇಸ್ಟ್ ಅಂದರೆ WASTE ಮತ್ತು WAIST ಅಂತ. ಇನ್ನೊಂದು ಆದಷ್ಟು ನಮ್ಮ ವೆಯ್ಟ್ ನೋಡಬೇಕಂದ್ರೆ ಒಂದು ಸಿಂಪಲ್ ಫಾರ್ಮುಲಾ ನಮ್ಮ KG ಶ್ರೀನಿವಾಸ್ಗೂ ಜ್ಞಾಪಕ ಇರ್ಬೋದು, PNSML ನಾವೆಲ್ಲ ಓದಿರೋದು. ಹೈಟ್ ಇನ್ ಸೆಂಟಿಮೀಟರ್ -100. ಈಗ ನನ್ನ ಹೈಟ್ 170 ಇದ್ದರೆ 170 - 100 ಅಂದರೆ 70 kg ಇರಬೇಕು. ಈಗ ನಿಮ್ಮ ಹೈಟ್ 150 ಇದ್ದರೆ -100 50 kg ಇರಬೇಕು ನೀವು. ಅದಕ್ಕಿಂತ ಜಾಸ್ತಿ ಇದ್ದರೆ ಓವರ್ ವೆಯ್ಟ್ ಇದ್ದೀರಾ ಅಂತ. ಇದನ್ನು ಆದಷ್ಟು ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ನಾವು ಮೇಂಟೈನ್ ಮಾಡ್ಕೊಂಡಿದ್ದೆ ಆದಲ್ಲಿ ಅದು ಒಂದು ಒಳ್ಳೆಯ ಉತ್ತಮ ಆರೋಗ್ಯದ, ಫಿಸಿಕಲ್ ಆರೋಗ್ಯದ ಲಕ್ಷಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ಬಹಳ ವಯಸ್ಸಾದ ಮಾಡೋದು ಕಷ್ಟ. ಸಣ್ಣ ವಯಸ್ಸಿನಲ್ಲಿಂದೇ ಶುರು ಮಾಡಿದರೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ವರ್ಷ ನಾವು ಅದನ್ನು ಕಾಪಾಡಿಕೊಂಡೇ ಬಂದಿದ್ದಲ್ಲಿ ಅದು ಒಂದು ಉತ್ತಮ ಆರೋಗ್ಯದ ಲಕ್ಷಣ. ಹೈಟ್ ಇನ್ ಸೆಂಟಿಮೀಟರ್ -100. ಈಗ ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು ಬಗ್ಗೆ ಮಾತಾಡಿದ್ದೀವಿ. ಇನ್ನು ಯಾವಾಗ ತಿನ್ನಬೇಕು ಅಂತ, ಯಾವಾಗ ತಿನ್ನೋಬೇಕು ಅನ್ನೋದು ಭಾಳ ಸುಲಭದ ಉತ್ತರ, ಆದರೆ ನಾವು ಮಾಡಲ್ಲ. ಹಸಿವಾದಾಗ ತಿನ್ನಬೇಕು. ಆದರೆ ಈಗ ಯಾರಿಗೂ ಹಸಿವನ್ನೋದು ಕಾನ್ಸೆಪ್ಟ್ ಇಲ್ಲ. ಈಗ ಎಲ್ಲರಿಗೂ 2 kg 5 kg ಅಕ್ಕಿ ಸಿಕ್ಕಿದೆ, ಎಲ್ಲರಿಗೂ ಊಟ ಯಥೇಚ್ಛವಾಗಿದೆ. ಹಸಿವಿನಿಂದ ಸಾವು ಅನ್ನೋದು ಭಾರತದಲ್ಲಿ ಪ್ರಾಯಶಃ ಇಲ್ಲ. ಅದು ನಾವು ಯಾರು ಅಥಾರಿಟೀಸ್ ಅದನ್ನ ಹೇಳಬೇಕು. ಹಸಿವು ಆಗಕ್ಕೆ ಬಿಡಲ್ಲ ನಾವು. ಈಗ ತಿನ್ನೋದು ಇನ್ನು 2 ಗಂಟೆಗೆ ಏನಾರು ಕೊಟ್ಟರೆ ಮತ್ತೆ ತಿಂದ್ಬಿಡೋದು, ಮಧ್ಯೆ ಓಡಾಡ್ತಾ ಟೇಬಲಲ್ಲಿ ಹೋಗ್ತಾ ಮತ್ತೇನೋ ಟೇಬಲಲ್ಲಿ ಇಟ್ಟಿದ್ರೆ ತಿಂದ್ಬಿಡೋದು. ಹಾಗಾಗಿ ಹಸಿವು ಆಗೋದಕ್ಕೆ ನಾವು ಇದುವರೆಗೂ ಬಿಟ್ಟಿಲ್ಲ. ಹಾಗಾಗಿ ಹಸಿವು ಆದಾಗ ಮಾತ್ರ ತಿನ್ನಬೇಕು. ಬ್ರೇಕ್ಫಾಸ್ಟ್ ಏನಿದೆ, ಬ್ರೇಕ್ಫಾಸ್ಟ್ ಇಸ್ ಫಾರ್ ದ ಬ್ರೈನ್ ಅಂತ. ಯಾಕಂದರೆ ರಾತ್ರಿ ಊಟದ ನಂತರ 7-8 ಗಂಟೆ ನಾವು ತಿಂದೇ ಇರೋದು ಮಲಗಿದಾಗ ಮಾತ್ರ. ಇಲ್ಲಾಂದರೆ ಬೆಳಗ್ಗೆ ಹೊತ್ತು 7-8 ಗಂಟೆ ನಾವು ಅಷ್ಟು ಟೈಮ್ ಕೊಡೋದೇ ಇಲ್ಲ ಹೊಟ್ಟೆಗೆ. ಹಾಗಾಗಿ ಬ್ರೇಕ್ಫಾಸ್ಟ್ನ ಮಿಸ್ ಮಾಡಬಾರ್ದು. ಬ್ರೇಕ್ಫಾಸ್ಟ್ ಲೈಕ್ ಎ ಕಿಂಗ್,